ಕ್ಷುಲ್ಲಕ ಕಾರಣಕ್ಕೆ ಸಪ್ಲೈಯರ್ಗೆ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ಅಮಾಯಕ ಸಪ್ಲೈಯರ್ ಮೇಲೆ ಕ್ಯಾಶಿಯರ್ ಮನಸು ಇಚ್ಚು ಹಲ್ಲೆ ಮಾಡಿದ್ದಾನೆ. ಹಾಸನ ನಗರದ ಅನ್ನಪೂರ್ಣೇಶ್ವರಿ ಬಾರ್ನಲ್ಲಿ ಆಗಿರುವಂಥ ಘಟನೆ ಇದು. ಹಲ್ಲೆ ನಡೆಸುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಈ ಬಾರ್ ಸಪ್ಲೈ ಇರ್ತಾರಲ್ವಾ, ಅವರಂಥ ರಿಸ್ಕ್ ಕೆಲಸ ಎಲ್ಲೂ ಇಲ್ಲ. ಒಂದು ಕಡೆ ಈ ಕುಡುಕರ ಹಾವಳಿ ತಡಿಬೇಕು ಅವರು, ಆಮೇಲೆ ಅಲ್ಲಿ ಕ್ಯಾಶಿಯರ್ದು ಮ್ಯಾನೇಜರ್ದು ಭಾಳ ಫೈಟ್ ಇರುತ್ತೆ ಅವ್ರಿಗೆ. ಹಾಸನ ನಗರದ ಅನ್ನಪೂರ್ಣೇಶ್ವರಿ ಬಾರ್ನಲ್ಲಿ ಆಗಿರುವಂಥ ಘಟನೆ ಇದು. ನೋಡಿ ಹೆಂಗೆ ಹೊಡಿತಾ ಇದ್ದಾನೆ, ಅಲ್ಲೇ ಕೆಲಸ ಮಾಡುವಂಥ ಕ್ಯಾಶಿಯರ್ ಅಂತೆ. ಅವನು ಸಪ್ಲೈಯರ್ ಹೊಡೆಸ್ಕೊಳ್ಳೋನು, ಇವನು ಕ್ಯಾಶಿಯರು. ಮನಸ್ಸು ಹೆಚ್ಚೆ ಹೊಡಿತಾ ಇದ್ದಾನೆ. ನೋಡಿ ಆತ ಒಂದು ಕೂಡ ವಾಪಸ್ ಮಾತಾಡ್ತಾ ಇಲ್ಲ. ಅದೇನೋ ಇರಲಿ, ಕಾರಣ ಏನಿದೆ ಗೊತ್ತಿಲ್ಲ, ಬಟ್ ಈ ರೀತಿ ಅಮಾನುಷವಾಗಿ ನಡ್ಕೊಂಡಿದ್ದಾನೆ. ಕೂಡಲೇ ಅವನ ವಿರುದ್ಧ ಕ್ರಮ ಆಗಬೇಕು. ಇಂತಹ ಈ ಪುಡಾರಿಗಳಿರ್ತಾರಲ್ಲ, ಪುಂಡ ಪೋಖ್ರಿಗಳು, ಕೊಬ್ಬು ಜಾಸ್ತಿ ಅವರಿಗೆ, ಹಣದ ಮದ ಇರುತ್ತೆ ಅವ್ರಿಗೆ. ಕೆಲವು ಈ ಬಾರ್ನಲ್ಲಿ ಅಥವಾ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಪಾಪ ಎಲ್ಲಿಂದಲೇ ಹೊಟ್ಟೆಪಾಡಿಗೆ ದುಡಿಯೋಕ್ಕೆ ಬಂದಂಥ ಆ ಹುಡುಗನ ಮೇಲೆ ಈ ರೀತಿಯಾಗಿ ದರ್ಪವನ್ನು ತೋರಿದ್ದಾನೆ. ಆದಷ್ಟು ಬೇಗ ಈ ಸಪ್ಲೈಯರ್ ಮೇಲೆ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಅಲ್ಲಿ ಇನ್ನೊಬ್ಬ ಬರ್ತಾನೆ ಬಿಡಿಸ್ಕೊಳ್ಳೋಕ್ಕೆ, ಆದರೂ ಕೂಡ ಇವನು ಟಿ ಶರ್ಟ್ ಹಾಕೊಂಡು ಕೇಳ್ತಾನೆ ಇಲ್ಲ, ಹೊಡಿತಾನೆ ಇದನ್ನು ಹಿಗ್ಗಾಮುಗ್ಗ. ಘಟನೆಗೆ ಕಾರಣ ಏನೇ ಇರಬಹುದು, ಆದರೆ ವ್ಯಾಪಕವಾದಂತಹ ಆಕ್ರೋಶ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ. ಸಪ್ಲೈಯರ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಇವರು, ಭಯದಲ್ಲೇ ಕೆಲಸ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ.